ಥೂ ಏನು ಮಾಡಿದ್ರು ಹಾಂ ಈ ನೇತ್ರ ಅವ್ರ ಅಣ್ಣನ ಬುಟ್ಟಿಗೆ ಹಾಕೊಳಕ್ಕೆ ಆಗಲಿಲ್ಲ. ನನ್ನ ಕೆನೆಗೇನಿ ಸರಿಯಾಗಿ ಒಂದು ಬಾರಿಸ್ಬಿಟ್ಟು ನನಗೇನಿ ಆವಾಜ್ ಹಾಕ್ಬಿಟ್ಟು ಹೋದ್ನಲ್ಲ. ಕುಂತ್ರಿ ನನ್ನ ಮಗ ನನಗೆ ಆವಾಜ್ ಹಾಕದ. ಹಾಂ ಎಂತೋನಿರ್ಬೇಡ ಅವ್ನು ಹೇಳು. ಏನಾರ ಒಂದು ಮಾಡ್ಬೇಕಾ ನನ್ನ ಮಗಂಗೆ ಒಂದು ಗತಿ ಕಾಣಿಸೋಣ ಅಂತಂದರೆ ಆಯ್ತಾನೆ ಇಲ್ಲ ನನಗಂತೂ. ಅಲ್ಲ ನನಗೆ ಎಂತೆಂಥರೋ ನನ್ನ ಬುಟ್ಟಿಗೆ ಬಿದ್ದವ್ರೆ ಅಂಥದ್ರಾಗೆ ಈ ದರಿದ್ರದನು ಏನೂ ಇಲ್ಲ ಇವನು ಅಂತ ನೋಡೋಕ್ಕೇನು ಚೆನ್ನಾಗಿಲ್ಲ. ಆದ್ರೂ ನನ್ನ ಬುಟ್ಟಿಗೆ ಬೀಳಲಿಲ್ವಲ್ಲ. ಅದೇನು ಮೋಡಿ ಮಾಡಿಬಿಟ್ಟವಳು ಆ ಪ್ರಿಯಾ ನನಗಂತೂ ಗೊತ್ತಿಲ್ಲ. ಮಾತಿಗೆ ಮುಂಚೆ ಪ್ರಿಯಾ 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 ಅಂತಿರ್ತಾನೆ. ಸೀಮೆಗಿಲ್ದಿರ ಪ್ರಿಯಾ. ಅವಳು ಯಾವ ಸೀಮೆ ಪ್ರಿಯಾ? ಥೂ ನನಗಂತೂ ಅವಳು ನೆನೆಸ್ಕೊಂಡ್ರೆ ಏನೇ ಬೇಜಾರಾಯ್ತದೆ. ಆದರೆ ಸುಮ್ಮನೆ ಬಂದಿದ್ದಾಯಿತು. ಏನೇನೋ ಆಸೆ ಇಟ್ಕೊಂಡಿದ್ದೆ, ಐಫೋನ್ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ನಾನು ಐಫೋನ್ ಮಾಡ್ಕೊತೀನಿ ಅಂತ. ಎಲ್ಲ ಏನೂ ಇಲ್ಲಿದ್ದಂಗೆ ಆಯಿತು. 10 ಪೈಸೆನೂ ಸಿಗ್ಲಿಲ್ವಲ್ಲ ಈ ಮನೆಗೆ ಬಂದು ನನಗೆ. ಛೇ, ನಮ್ಮ ಅಮ್ಮಂಗೂ ಬೇರೆ ಬಿಲ್ಡಪ್ ಕೊಟ್ಟೆ ನಮ್ಮ ಅಮ್ಮಂಗೆ. ಅಮ್ಮ ನಾನು ಐಫೋನ್ ಕೊಡ್ಸ್ಕೊಬಿಟ್ಟು ಬರ್ತೀನಿ, ಒಳ್ಳೆ ಹುಡುಗ ಸಿಕ್ಕವನೇ, ಅವನೇನೇ ಮದುವೆ ಮಾಡ್ಕೊತೀನಿ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಇದು ಮಾಡ್ಕೊಂಬಿಟ್ಟು ಬಂದೆ. ಏನು ಮಾಡೋಣ, ಈಗ 10 ಪೈಸೆನೂ ಸಿಗ್ಲಿಲ್ವಲ್ಲ. ಇವಳಿಲ್ಲೇ ಕುಂತ್ಬಿಟ್ಟವಳೆ ಸೇವಂತಿ. ಸುಮ್ಮನೆ ಒಂದೆರಡು ದಿನ ಕ್ಲೋಸಾಗಿ ಫ್ರೆಂಡನ್ನ ಮಾಡ್ಕೋಬೇಕಿತ್ತು ನಾನಂತೂ. ಛೇ, ಏನು ಮಾಡಲಿ, ಈಗ ಮನೆಗೆ ವಾಪಸ್ ಹೋಗ್ಬಿಡ್ಲಾ? ಏನೇನು ಮಗನಂದರೆ ಇನ್ನೊಬ್ಬ ಯಾರನ್ನೂ ಬಕ್ರ ಸಿಕ್ಕೇ. ನಾನೇನೋ ನೇತ್ರನೇ ಸಪೋರ್ಟ್ ಮಾಡ್ತಾವಳಲ್ಲ ಅಂತ ಅಂದ್ಕೊಂಡು ಬಂದೆ. ಆದರೆ ಸಪೋರ್ಟ್ ಮಾಡಿದ್ರು ಅವ್ನು ಬೀಳ ಅಂತ ನನ್ನ ಮಗ ಅಲ್ಲ ಅಂತ ಗೊತ್ತಾಯ್ತಾನೆ. ಅವನಿಂದ ಎಷ್ಟು ಬಿದ್ರೂ ವೇಸ್ಟ್ ಅಂದರೆ ವೇಸ್ಟ್. ಎಷ್ಟು ಬಿದ್ರೂ ಬೇಡ, ಅವನ ಸವಾಸನೇ ಏನಿಯ ಬೇಡ ನನಗಂತೂ. ವೇಸ್ಟ್ ನನ್ನ ಮಗನ ಸವಾಸ. ಮತ್ತು ಇಲ್ಲಿಂದ ಹೊರಡೋದೇನಿಯೇ ಎಷ್ಟೋ ವಾಸಿ ಅನ್ನಿಸ್ತದೆ. ಬೇರೆ ಯಾವ್ದಾನ ಹುಡುಗ ಸಿಗಲ್ವ ನನಗೆ? ಒಳ್ಳೆ ಹುಡುಗನೇ ಸಿಗ್ತಾನೆ. ಇವಳು ಮುಂದೆ ಒಂಚೂರು ಬಿಲ್ಡಪ್ ಕೊಡಬೇಕಲ್ಲ, ಏನಾರ ಮಾಡೋ ಒಂಚೂರು ಬಿಲ್ಡಪ್ ತಗೋಬೇಕಲ್ಲ. ಏನು ತಗೊಂಡ್ಲಿ ಬಿಲ್ಡಪ್ಪ? ಏನಾರ ಒಂದು ಬಿಲ್ಡಪ್ ತಗೊಂಡ್ಲೇಬೇಕು. ಏನು ಬಿಲ್ಡಪ್ಪು? ಹಲೋ, ಹಾಂ ಹೇಳಿ ಹೇಳಿ ಹೇಳಿ. ಏನು? ಹೌದಾ, 30 lakhs ಕೊಡ್ತಿದ್ದೀರಾ? ಅಯ್ಯೋ, ಅಲ್ಲ ಈಗ ನಾನು ಸದ್ಯಕ್ಕೆ 30 lakhs ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಇನ್ನೂ ಜಾಸ್ತಿ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ನಾನು. ಈಗೆಲ್ಲ ಕಡಿಮೆದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಏನಾದರೂ ಹೊಸ ಶಾನೆ ಇದ್ದರೆ ಹೇಳಿ, ಮಾಡ್ತೀನಿ ಇನ್ವೆಸ್ಟ್ಮೆಂಟಾ. ಹೌದೌದೌದು. ಅಯ್ಯೋ, ಮಾಡೋಣ. ಇನ್ನೇನಿದ್ರು 50 ಲಕ್ಷ 70 ಲಕ್ಷ 80 ಲಕ್ಷ ಆ ರೇಂಜಾಗಿ ವ್ಯವಹಾರ ಮಾಡ್ಬೇಕು ನಾವು. ಏನು, ನೇತ್ರ ಗಂಡನೂ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿದ್ದಂಗೆ ಅವನೇ? ಹೌದು. ನಂದು ಸ್ವಲ್ಪ ಜಮೀನು ಬರಬೇಕು. ನಂದು ಎಲ್ಲನೂ ಜಮೀನು ಎಲ್ಲನೂ ಬರಬೇಕು. ಬರುತ್ತೆ. ಅದ್ರಾಗ ಏನು ಮೋಸ ಇಲ್ಲ ಬಿಡಿ. ನಮ್ಮಮ್ಮ ಬಲವಂತ ಮಾಡ್ತಾವ್ರೆ, ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕ ಅಂತ ಹೇಳಿ. ಅಯ್ಯೋ, ನನ್ನ ಹೆಸ್ರುನಾಗ ಏನಾರ ಮಾಡಿಸ್ಕೊಂಡ್ಬಿಟ್ರೆ ಪ್ರಾಪರ್ಟಿ ಎಲ್ಲನೂ ಸುಮ್ಮನೆ ರೈಡ್ ಗೀಡ್ ಮಾಡಿಬಿಟ್ರೆ ಅಂತ ಭಯ ನನಗಂತೂ. ರೈಡ್ ಮಾಡಿಬಿಟ್ರೆ ಯಾಕೆ ಬೇಕು ಸುಮ್ಕಿನಿಯ? ಅಯ್ಯೋ, ಸವಾಸ ಅಲ್ಲ, ರೈಡ್ ಗೀಡ್ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನಾನಂತೂ. ಏನು, ಇವನ ಹತ್ರ ರೈಡ್ ಮಾಡೋವಷ್ಟು ದುಡ್ಡು ಐತಾ? ಮತ್ತು ಇಲ್ಲಿ ಯಾಕೆ ಬಂದು ಬಿದ್ದವನು ಇವನು? ರೈಡ್ ಮಾಡೋವಷ್ಟು ದುಡ್ಡಿದ್ರೆ ನಾನೆಲ್ಲ ಏನೂ ಗೊತ್ತಿಲ್ಲದಂಗೆ ಬಂದು ಬಿದ್ದವನಿ ಅಂತ ಅಂದ್ಕೊಂಡೆ. ಹೌದಾ? ಆಯ್ತು. 1 ಕೋಟಿ ರೂಪಾಯಿದು ಪ್ರಾಪರ್ಟಿ ಅದನ್ನ ತಗೊಂಡ್ಬಿಟ್ನಲ್ಲ ಮನೆ. ಈಗ ಸದ್ಯಕ್ಕೆ ಬೇರೆ ಪ್ರಾಪರ್ಟಿ ಎಲ್ಲ ಬೇಕು ಅಂತ ಅನ್ನಿಸ್ತಿಲ್ಲ. 1 ಕೋಟಿ ರೂಪಾಯಿದೇನೆ ಅದೇ ಪ್ರಾಪರ್ಟಿ ಇನ್ನೇ ರೀಸೇಲ್ ಮಾಡಿಬಿಟ್ರೆ 1.25 ಕೋಟಿ ಬರುತ್ತೆ. ಅದ್ರಾಗೆ ಲಾಭ ತಗೊಂಡು ಏನೋ ಒಂದು ಮಾಡಿದ್ರೆ ಆಯ್ತಲ್ವಾ? ಹಾಂ ಸರಿ ಆಯಿತು. ಸರಿ ಆಯಿತು. 1 ಕೋಟಿ ನಾನು ದಯವಿಟ್ಟು ನನ್ನ ಅಕೌಂಟ್ಗೆ ಹಾಕಕ್ಕೆ ಹೋಗ್ಬೇಡಿ. ನನ್ನ ಅಕೌಂಟ್ಗೆ ಹಾಕಿದ್ರೆ ಈಗಲೇ ನನ್ನ ಅಕೌಂಟ್ ಫುಲ್ಲು ಇದಾಗೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ನನಗೆ ಟ್ಯಾಕ್ಸ್ ಕಟ್ಟೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಶಾನೆ ಟ್ಯಾಕ್ಸ್ ಕಟ್ಟಬೇಕಲ್ಲ, ಅದು ಕಟ್ಟಿದ್ರೆ ಬೇಜಾರಾಯ್ತದೆ. ಅದಕ್ಕೆ ಹೇಳ್ತಿರೋದು. ಸರಿ ಹಾಗಾದರೆ ಸರಿ. ಹೌದಾ, ಸರಿ, ನಾನು ನಾಳೆ ಬರ್ತೀನಿ. ಇವಾಗ ಟೈಮ್ ಇಲ್ಲ, ಹೊಲ್ದ ಹತ್ರ ಹೋಗ್ಬೇಕು ನಾನು. ಟೈಮ್ ಇಲ್ಲ, ನಾನು ನಾಳೆ ಬರ್ತೀನಿ. ಸರಿನಾ? ಸರಿ, ಇಡ್ತೀನಿ ಫೋನ್ನ. ಓಕೆ. ಹುಡುಗಿ ಮುಂದೆ ಬಿಲ್ಡಪ್ ತಗೊಳ್ಳೋದು ಅಂದರೆ ನಂಗೆ ಭಾಳ ಇಷ್ಟ. ಈ ನೇತ್ರಗಂಡ ನಿಜವಾಗ್ಲೂ ಸಾವುಕಾರನ? ಲೇ, ನಿನ್ಗಂತೂ ನಮ್ಮ ಅಣ್ಣನಂತೂ ಬುಟ್ಟಿಗೆ ಹಾಕೊಳಕ್ಕೆ ಆಗಲೇ ಇಲ್ಲ ಅಲ್ವಾ? ಅಷ್ಟೆಲ್ಲನೂ ಹೇಳ್ಕೊಟ್ಟೆ ನಿಂಗೆ, ಹಂಗಿರೆ ಹಿಂಗಿರೆ ಹಂಗೆ ಮಾಡೆ ಅಂತ ಹೇಳ್ಬಿಟ್ಟು. ಏನು ಮಾಡಿದ್ರು ನಿನ್ನ ಯೋಗ್ಯತೆಗೆ ಹೋಗೆ. ಅಟ್ಲೀಸ್ಟ್ ನಿನ್ನ ಅಣ್ಣನ ಒಂದು ಸಲ ಬುಟ್ಟಿಗೆ ಹಾಕೊಬಿಟ್ಟು ಆ ಮನೆಯಾಳಿನ ಪ್ರಿಯನ ಮನೆ ಬಿಟ್ಬಿಟ್ಟು ಓಡಿಸೆ ಅಂತ ನಿಂಗೆ ಎಷ್ಟು ಹೇಳಿದ್ರು ನೀನಂತೂ ಕೇಳಲೇ ಇಲ್ಲ. ನನಗಂತೂ ಸಾಕಾಗೋಯ್ತು ನಿನ್ಗೆ ಹೇಳಿ. ಇನ್ನೆಷ್ಟು ದಿನ ಟೈಮ್ ಕೊಡ್ಬೇಕು ನಿಂಗೆ ಹೇಳು? 1 ದಿನ 2 ದಿನ 3 ದಿನ 4 ದಿನ 15 ದಿನ? ಏನು ಮಾಡಿದೆ ನಮ್ಮ ಅಣ್ಣನ ಕೆಲಸನ? ಅಯ್ಯೋ, ಆ ಕೆಲಸ ಬಿಡು, ಮಾಡ್ತೀನಿ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅದೆಲ್ಲ ನಾನು ಮಾಡ್ತೀನಿ. ನಿಮ್ಮ ಅಣ್ಣ ನಾನು ಇಷ್ಟಪಟ್ಟೆ ಪಡ್ತಾನೆ. ನಿಮ್ಮ ಯಜಮಾನ್ರು ಒಳ್ಳೆ ಚೆನ್ನಾಗಿರೋ ಕೆಲಸದಾಗಿರ್ಬೇಕು ಅಂತ ಅನ್ನಿಸ್ತಿತ್ತಲ್ವೇನೆ? ಯಾಕಂದ್ರೆ ನೀನು ಅಂಥವ್ರನ್ನ ನೀನು ಮದುವೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಕೇಳಿದೆ. ಫುಲ್ ಸ್ಟ್ಯಾಂಡರ್ಡಾಗಿ ಇರ್ತಾರಲ್ವಾ? ನನ್ನ ಗಂಡ ಏನು ಕೆಲಸಕ್ಕೆ ಹೋಗಿದ್ದಂಗೆ ಮನೆಗೆ ಬಿದ್ದವನಿ ಅಂತ ಹೇಳಿದ್ರೆ ಇವಳು ಮುಂದೆ ನಾನು ವಾನ ಮರ್ಬೋದಿ ಹೋಗೋಕ್ಕಿಲ್ವಾ? ಯಾಕೆ ಸುಮ್ಮನೆ ಏನು ಕೆಲಸ ಮಾಡ್ತಿಲ್ಲ, ಗೊತ್ತಿಟ್ಟವನಿ ಅಂತ ಕೂತ್ಕೋಬೇಕು ಹೇಳ್ಬೇಕು? ಇಲ್ಲ, ಹಿಂಗೆಲ್ಲನೂ ಹೇಳ್ಬಾರ್ದು. ಸರಿಯಾಗಿ ಹೇಳ್ಬೇಕು ನೋಡು.
ಅಯ್ಯೋ ನನ್ನ ಗಂಡ ಫುಲ್ ಸ್ಟ್ಯಾಂಡರ್ಡ್ ಅಪ್ಪ. ಅವನಂತೂ ಅದು ಇದು ಬಿಸ್ನೆಸ್ ವರ್ಕು ಕಂಪ್ಯೂಟರ್ ವರ್ಕು ಅದು ಏನೇನೇನೋ ಮಾಡ್ತಿರ್ತಾನೆ. ನನ್ನ ಗಂಡಂದೆಲ್ಲ ಲಕ್ಷ ವ್ಯವಹಾರ ಕಣೆ. ಅದೆಲ್ಲ ಏನು ಕಮ್ಮಿ ವ್ಯವಹಾರ ಅಲ್ಲ ನನ್ನ ಗಂಡಂದು. ಬೇಜಾನ್ ದೊಡ್ಡ ಲಕ್ಷದ್ದು ಕೋಟಿ ವ್ಯವಹಾರ ಏನೇ ನನ್ನ ಗಂಡಂದು. ಅವ್ರು ಅದಕ್ಕೆ ಬಿಸಿ ಇರ್ತಾರೆ ಕಣೆ, ಮನೆಗೆ ಶಾನೆ ಇರೋದಿಲ್ಲ. ಎಲ್ಲನ ಅಡ್ಡಾಡ್ತಿರ್ತಾರೆ. ಈಗಲೂ ಅಷ್ಟೇ ಎಲ್ಲೋ ಹೋದ್ರು ಆಗಲೇ ಏನಿಯ ಅವ್ರದ್ದಂತೂ ವ್ಯವಹಾರ ಜೋರು ಬಿಡು. ಅದಕ್ಕೆ ನೀನಿಯ ನಮ್ಮ ಅಣ್ಣಂದು ಹೆಂಗೆ ವ್ಯವಹಾರ ನಡೀತದೋ ನಮ್ಮ ಯಜಮಾನ್ರದ್ದು ಹಂಗೆ ಏನೇ ನಡೀತದೆ ವ್ಯವಹಾರ ಎಲ್ಲನೂ. ಅವ್ರೂ ದೊಡ್ಡ ಮನೆ ಹುಡುಗ ಕಣೆ. ಅವನೂ ನಿನಗೂ ಗೊತ್ತಲ್ಲ ಜಯಕ್ಕ ಅಂತ ಹೇಳ್ಬಿಟ್ಟು ಊರಾಗ ಕೇಳು. ಆ ಜಯಕ್ಕನ ಮಗನೇನಿಯ ಇವನೇನಿಯ ಎರಡನೇ ಮಗ. ಅಯ್ಯೋ ಆ ಮನೆ ಕಡೆಯಿಂದನೂ ಆಸ್ತಿ ಗೊತ್ತಾಯ್ತು. ಇವಾಗ ಆಸ್ತಿನಾಗಲೇ ಅವ್ರ ಅಮ್ಮ ಹಂಚ್ಬಿಟ್ಟವಳೆ. ಇನ್ನೇನಿದ್ರು ಆಸ್ತಿನ ಒಂಚೂರು ಇದು ಮಾಡ್ಕೋಬೇಕು ಅಷ್ಟೇನೇನಿಯ. ಹೋ ಹೌದಾ, ಸರಿ ಸುಮ್ಮನೆ ಕೇಳಿದೆ ಅಷ್ಟೇನಿಯ. ಅಯ್ಯೋ ನೇತ್ರ ನೀನು ತಲೆ ಕೆಡಿಸ್ಕೊಬೇಡ. ಆ ಪ್ರಿಯುನ ಮನೆಯಿಂದ ಹೆಂಗಾದ್ರೂ ಮಾಡಿ ಓಡಿಸೋಣ. ಹಾಂ ಸರಿ ಆದಷ್ಟು ಬೇಗ ಮನೆ ಬಿಟ್ಬಿಟ್ಟು ಓಡಿಸು. ಹಾಂ ಸರಿನಾ? ನಿನ್ಗೆ ಅದನ್ನ ಬಿಟ್ಟು ಇನ್ನೇನು ಕೆಲಸ ಐತೆ? ಅದೊಂದೇ ತಾನೇ ಕೆಲಸ ಇರೋದು. ಒಂಚೂರು ಸ್ಟೈಲಾಗಿ ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂಚೂರು ನವ್ರ ಹಾಗೆ ಮಾತಾಡು. ಹಾಗೆ ಇನ್ನೇ ಬಿದ್ದುಬಿಡ್ತಾನೆ ಮಣ್ಣ. ಹಾಂ ಸರಿ ಆಯಿತು. ಈ ನೇತ್ರನ ಗಂಡ ಇಷ್ಟೊಂದು ಸಾಹುಕಾರ ಅಂತ ನನಗೆ ಗೊತ್ತಿರಲಿಲ್ವೇ? ಪರವಾಗಿಲ್ಲ, ಈ ನೇತ್ರನ ಗಂಡ ಸಾಹುಕಾರನೇನಿಯ? ಅಷ್ಟಿಷ್ಟೊಂದು ಕೋಟಿ ವ್ಯವಹಾರನ ಇವನ್ ತಗೇನಿ ಐಫೋನು ಅದು ಇದು ಕೊಡಿಸ್ಕೊಂಡಿದ್ರು ಆಗದು ನನಗಂತೂ. ಸುಮ್ಮನೆ ಯಾಕಿದ್ದೆ ನಾನಂತೂ ಏನಾದರೂ ಕೊಡಿಸ್ಕೊಬೋದಿತ್ತು ನಾನೇನೆ. ಛೇ ಅಲ್ಲ, ನೇತ್ರಂಗೆ ಹೇಳ್ದಿದ್ದಂಗೆ ನಾನೇನು ಶಾನೆ ಕಿತ್ಕೊಳಕ್ಕಿಲ್ಲ. ಕೋಟಿ ವ್ಯವಹಾರ ತಾನೇ. ಒಂದು ಐಫೋನು ಒಂದು ಕೈಗೊಂದು ರಿಂಗು ಅಷ್ಟು ಕೊಡಿಸ್ಕೊಂಡು ಸುಮ್ಮನೆ ಆಯ್ತೀನಿ. ನಾನೇ ನನ್ನ ಫ್ರೆಂಡ್ ಸಂಸಾರನೇ ನಾಳೆ ಮಾಡಲ್ಲ. ಆದರೆ ನನ್ನ ಫ್ರೆಂಡ್ ಇದಕ್ಕೆ ಯಾಕೆ ಇದು ಮಾಡಬೇಕು? ನನ್ನ ಫ್ರೆಂಡ್ ಸಂಸಾರ ನಾಳೆ ಮಾಡಿದಂಗೆ ಒಂದು ಐಫೋನು ರಿಂಗ್ ಕೊಡಿಸ್ಕೊಳ್ಳೋದ್ರಾಗೆ ತಪ್ಪೇನೈತೆ? ಸ್ವಲ್ಪ ತಾನೇ ಕೊಡಿಸ್ಕೊಳ್ಳೋದು. ಶಾನೆ ಏನು ಕೊಡಿಸ್ಕೊಂಡು ನಾವು ಸಂಸಾರ ಹಾಳು ಮಾಡಿಬಿಟ್ಟು ಅವನ ಜೊತೆ ಏನಾದ್ರು ತಾಳಿ ಕಟ್ಸ್ಕೊತೀನ? ಇಲ್ಲ ತಾನೇ. ಮತ್ತೆ ನನ್ನ ಫ್ರೆಂಡ್ಗೆ ಮೋಸ ಮಾಡ್ದಂಗೆ ಹೆಂಗೆ ಆಗ್ತೈತೆ? ನನ್ನ ಫ್ರೆಂಡ್ಗೇನು ಮೋಸ ಮಾಡ್ದಂಗೆ ಆಗಲ್ಲ ಬಿಡು. ಹೊಲ್ದತ್ರ ಹೋಗ್ತೀನಿ ಅಂತಂದ್ರು. ಸುಮ್ಮನೆ ಇವ್ರ ಹತ್ರ ನೈಸಾಗಿ ಮಾತಾಡ್ತೀನಿ. ಇವರು ಕೆನ್ನೆಗೆ ಬರೆಸ್ಲಿಲ್ಲ ಅಂದರೆ ಸಾಕು. ನೇತ್ರ ಅವ್ರ ಅಣ್ಣ ಸರಿಯಾಗಿ ಕೆನ್ನೆಗೆ ಬರೆಸ್ದ. ಆದರೆ ಇವರು ಬಾರಿಸ್ತಾನೋ ಬಾರಿಸಲ್ವೋ ಗೊತ್ತಿಲ್ಲ. ನೋಡೋಣ ಇರು, ಹೋಗ್ಬಿಟ್ಟು ಮಾತಾಡ್ತೀನಿ. ಹಾಗೆ ಹಿಂಗೆ ಅಂತೇಳ್ಬಿಟ್ಟು ಮಾತಾಡ್ತೀನಿ. ಮಾತಾಡಿದ ತಕ್ಷಣ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಅದ್ರಾಗ ಗೊತ್ತಾಯ್ತದೆ. ಅವ್ನಿಗೆ ನನ್ನ ಮೇಲೆ ಇಷ್ಟ ಐತೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಅದ್ರಾಗೆ ಏನೇ ಗೊತ್ತಾಯ್ತದೆ. ಅಯ್ಯೋ ಆಸ್ತಿ ಮರಕ್ಕೆ ಆಯ್ತಿಲ್ಲ ಕಂಡ. ಮಾರನಿ ಅಂತ ಅನ್ಕೊಂಡ್ರೆ ಅವಳು ನನ್ನ ಎಂಡ್ರವಳಲ್ಲ ರಾದಿ. ಅವಳು ಮಾರಕ್ಕೆ ಏನೇ ಬಿಡ್ತಾ ಇಲ್ಲ. ಸೈನ್ ಹಾಕಕ್ಕೆ ಏನೇ ಸಾಯ್ತಾವಳು ಸುಮ್ಕೇನಿಯ. ಸೈನು ಹಾಕಕ್ಕೆ ಬಿಡ್ ಮಾಡ್ತಿಲ್ಲ, ಏನೂ ಇಲ್ಲ. ಸೈನ್ ಹಾಕೊಂಡ್ರು ಅದಕ್ಕೂ ಹಾಕಕ್ಕಿಲ್ಲ ಅಂತ ಏನೇ ಹೇಳ್ತಾಳೆ. ಏನು ಮಾಡಲಿ ಹೇಳು? ನನ್ನ ಕರುಮ. ಲೋ, ಒಂದು 5,000 ರೂಪಾಯಿ ಇದ್ರೆ ಕಳಿಸ್ತೀಯಾ? ಅಯ್ಯೋ ನನ್ನ ಹೆಂಡತಿ ಪಿರಾಣ ತಿಂತಳ್ಕಂಡ್ಲ ಯಾವಾಗೂ. ಅಯ್ಯೋ ಅವಳು ನೋಡು, ನಮ್ಮ ಅಣ್ಣಯ್ಯ ಅಷ್ಟು ತಂದು ಕೊಡ್ತಾನೆ ಇಷ್ಟು ತಂದು ಕೊಡ್ತಾನೆ ಹೊಡೆದೇ ತಂದು ಕೊಡ್ತಾನೆ. ನೀನು ಯೋಗ್ಯತೆಗೆ ಏನು ತಂದು ಕೊಡ್ತೀಯ ಅಂತ ಹೇಳ್ಬಿಟ್ಟು ತಲೆ ತಿಂತಾಳೆ ಸುಮ್ಕೇನಿಯ. ಒಂದು 50,000 ರೂಪಾಯೋ ಅಲ್ಲ 50 ಬೇಡ 5,000 ಹಾಕಿರು, ನೋಡ್ಕೊತೀನಿ. ಹಾಕ್ತೀಯಾ? ಸರಿ ಹಾಕು, ಕೊಡ್ತೀನಿ ವಾಪಸ್ಸು. ನನ್ನ ಕತೆ ಗೊತ್ತಿಲ್ವಲ್ಲ, ನಾನು ಎಂದನ ಮೋಸ ಮಾಡ್ತೀನಲ್ಲ ನಿನಗೆ. ಕೊಡ್ತೀನಿ ಕಂಡ್ಲ. ನಾನು ಮೋಸ ಮಾಡೋ ಜಾಯಮಾನ ನೀ ಅಲ್ಲ ನಂದು. ಪಕ್ಕ ಕೊಡ್ತೀನಿ ನಾನು. ಪಕ್ಕ ಅಂತ ಹೇಳಿದ್ನಲ್ಲ. ಸರಿ ಆಯಿತು. ಸರಿ ಕಣ ಆಯಿತು. ಸರಿ ಮಡಗ್ಲಾ? ಸರಿ ಆಯಿತು. ಆ ರಾಧ ಹೆಂಗೋನು ನನ್ನ ಆಸ್ತಿ ನನ್ನ ಕೊಟ್ಟುಬಿಟ್ಟಿದ್ದೀರಿ. ಇವತ್ತು ರಾಜನ್ ಥರ ಇದ್ದೆ. ಬಿಡು, 5,000 ರೂಪಾಯಿ ಆಗ್ತಾನಲ್ಲ ಹೆಂಗೋ ಖರ್ಚ್ಕನ ಆಯಿತು. ನನಗಂತೂ ನಮ್ಮ ಅತ್ತೇನು ಕೇಳೋಂಗಿಲ್ಲ ಬಿಡೋಂಗಿಲ್ಲ. ಬೇರೆ ಏನು ಕೆಲಸ ಮಾಡೋದು ಗೊತ್ತಾಯ್ತಿಲ್ಲ. ನಂಗಂತೂ ತಲೆ ಕೆಟ್ಟು ಗೊಬ್ಬರ ಹೋಗ್ಬಿಟ್ಟೈತೆ ನಂಗಂತೂ. ಇವ್ರ ಹತ್ರ ನೈಸಾಗಿ ಮಾತಾಡಿ ಒಂದು ಐಫೋನ್ ಆದರೂ ಕೊಡಿಸ್ಕೋಬೇಕು ನಾನು. ಮಾತಾಡ್ತೀನಿ ಇರು. ಶ್ಯಾಮ್ ಅವರೇ. ಓ ಸೇವಂತಿ, ನೀನು? ಅಯ್ಯೋ ನೀವು ಸರಿ. ಏನು ಹೊಲ್ದತ್ರ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಮನೆ ಹತ್ರ ಬೇಜಾರಾಗ್ತಿತ್ತು, ಅದಕ್ಕೇನೆ ಹೊಲ್ದತ್ರ ಬಂದೆ. ತುಂಬ ಬೇಜಾರಲ್ವಾ ಅಲ್ಲಿ, ಅದಕ್ಕೇನೆ. ನೀವು ಮತ್ತೆ ಒಬ್ಬರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ ಬಿಡಿಪ್ಪ, ನಿಮ್ಗಂತೂ ಏನೋ ಅಂದ್ರು ಒಂದು ಕಡಿಮೆ ಆಯ್ತಾ ಬಿಸ್ನೆಸ್? ಲಕ್ಷ ವ್ಯವಹಾರ. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀರಾ? ಲಕ್ಷ ವ್ಯವಹಾರ. ಅದಕ್ಕೇನೆ ಹೇಳಿದ್ದು, ನಿಮ್ದು ಎಷ್ಟೊಂದು ಲಕ್ಷ ವ್ಯವಹಾರ ಅಲ್ವಾ? ಹೌದೌದು, ನಂದೆಲ್ಲ ಲಕ್ಷ ವ್ಯವಹಾರ. ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತದಲ್ಲ. ಟೆನ್ಷನ್ ಆದಾಗ ಏನು ಮಾಡ್ಬಿಡ್ತೀನಿ, ಈಗ ನೋಡು ಹಿಂಗೆ ಬಂದ್ಬಿಡ್ತೀನಿ. ಹಿಂಗೆ ಬಂದ್ಬಿಟ್ಟು ಗಿಲ್ದತ್ರ ಬಂದ್ಬಿಟ್ಟು ನಿಂತ್ಕೊಬಿಟ್ಟು ಹೊಸ ಯೋಚನೆ ಮಾಡ್ಕೊಂಡು ಹೊಂಟೋದ್ರೆ ಮುಗ್ದೋಯ್ತು. ಅಯ್ಯೋ, ನೀವು ನಿಮ್ಮ ಅಪ್ಪ ಅಮ್ಮನ ಮನೆ ಕಡೆನೂ ಜೋರಾಗವ್ರೆ ಅಲ್ವಾ? ಮತ್ತೆ ನೀನು ಅಲ್ಲಿಗೆ ಹೋಗಿದ್ದಾಗ ಏನು ಮತ್ತೆ ನೀವು ಸುಮ್ಮನೆ ಇಲ್ಲಿ ಇದ್ಕೊಂಡು ಏನು ಮಾಡ್ತೀರಾ? ಅಲ್ಲಿಗೆ ನೀ ಆರಾಮಾಗಿ ಹೋಗಿರ್ಬೋದಲ್ವಾ? ಅದೇ ನಿಮ್ಮ ಮೊದಲನೇ ಹೆಂಡ್ತಿ ಏನಾದರೂ ಅಂತಾಳೆ ಅಂತನಾ? ಅಯ್ಯೋ ನಾನೇ ಬೇಜಾನ್ ದುಡಿತಾ ಇದ್ದೀನಿ. ನಾನೇನ್ಯ ಎಷ್ಟೊಂದು ದುಡಿತಾ ಇದ್ದೀನಿ ನಾನಂತೂ. ಅಂಥದ್ರಾಗೆ ನಾನು ಯಾಕೆ ಇವರು ದುಡ್ಡಿಗೆಲ್ಲ ಆಸೆ ಪಡಲಿ ನಾನು? ಛೇ ನಮ್ಮ ಅಪ್ಪ ಅಮ್ಮನ ದುಡ್ಡು ನನಗೆ ಯಾವ ಲೆಕ್ಕನೂ ಇಲ್ಲ. ನಾನೇ ಕಷ್ಟಪಟ್ಟು ಅವ್ರನ್ನ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನೀಯ. ಶ್ಯಾಮ್ ಅವರೇ, ನೀವು ನೋಡಿದ್ರೆ ನನಗೆ ಏನೋ ಒಂಥರ ಖುಷಿ ಆಯ್ತದೆ. ಏನಾದರೂ ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನಾನು ನಿಮ್ಮ ಹುಡುಗಿಯಾಗೆ ಏನೇ ಹುಟ್ಟಬೇಕು ಅಂತ ಅನ್ನಿಸ್ತೈತೆ. ಅಯ್ಯೋ ಇದೇನು ಈ ಥರ ಹೇಳ್ತಾ ಇದ್ರಲ್ಲ. ನನಗಂತ ಈ ಜನ್ಮದಾಗ ಆಗ್ಲೇನೆ ಈ ಹುಡುಗಿಯರ್ ತಗ್ಲಾಕೊಂಡ್ಬಿಟ್ಟವ್ರೆ. ಅಯ್ಯೋ ಮೂರು ಜನ ಇದ್ರೂ ಏನಾಗಲ್ಲ ಬಿಡಿ. ಈಗಿನ ಕಾಲದಾಗ ಇದೆಲ್ಲ ಕಾಮನ್ ನೆನೆ. ನೀವಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನೀವಂದರೆ. ಆದರೆ ಏನು ಮಾಡಲಿ, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಅಲ್ವಾ, ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಅಯ್ಯೋ ಇಲ್ಲ ಅಂದಿದ್ರೆ ನಾನಂತೂ ನಿಜವಾಗ್ಲೂ ನಿಮ್ಮನ್ನೇ ಮದುವೆ ಮಾಡ್ಕೊಬಿಡ್ತಾ ಇದ್ದೆ. ನಿಜವಾಗೂ ನಾನು ಅಂದರೆ ಅಷ್ಟೊಂದು ಇಷ್ಟ ನಿಮಗೆ? ಹೌದು, ನೀವು ಅಂದರೆ ನಂಗೆ ತುಂಬ 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 ಇಷ್ಟ ನನಗೆ ನೀವು ಅಂತ ಹೇಳಿದ್ರೆ. ನಿಜವಾಗೂ ನೀವು ಅಂದರೆ ಅದು ಇಷ್ಟ ಅಂತ ನನಗೆ ಹೇಳೋಕ್ಕಾಗಲ್ಲ ಬಿಡು, ಅಷ್ಟೇ ಇಷ್ಟ ನೀವು ಅಂತ ಹೇಳಿದ್ರೆ.
ಬಿಡಿ, ಮುಂದಿನ ಜನ್ಮ ಅಂತ ಇದ್ರೆ ನನ್ನ ಜೊತೆ ನ್ಯಾಯ ಇದಿರಂತೆ. ಈ ಸಲ ನಾವಿಬ್ರು ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟು ಇದ್ಬಿಡೋಣ, ಸರಿನಾ? ನಾನು ನೀವು ಫ್ರೆಂಡ್ ಆಗಿದ್ಬಿಡೋಣ. ಅಂದರೆ ನನ್ನ ಹೆಂಡತಿ ಫ್ರೆಂಡ್ ಅಂದಮೇಲೆ ನನಗೆ ನೀವು ಫ್ರೆಂಡ್ ಅಲ್ವಾ? ನೀವು ನೋಡಿದ್ರೆ ಗೊತ್ತಾಯ್ತದೆ, ಫುಲ್ ಸ್ಟ್ಯಾಂಡರ್ಡು, ಫುಲ್ ನೀವು ಪ್ಯಾಟೇನರು ಅಂತ ಹೇಳ್ಬಿಟ್ಟು ನೋಡಿದ್ರೇನೇ ಗೊತ್ತಾಯ್ತದೆ. ನಿಮ್ಮಂಥವ್ರು ನನ್ನ ಇಷ್ಟಪಡ್ತಾವ್ರೆ ಅಂತಂದರೆ ನನಗೆ ಭಾಳ ಖುಷಿನೇ ಆಯ್ತದೆ. ಅಯ್ಯೋ ಅದ್ರಲ್ಲಿ ಖುಷಿ ಪಡೋ ಅಂಥದ್ದೇನು? ನಿಮ್ಮನ್ನು ಯಾರು ಇಷ್ಟಪಡಲ್ಲ ಹೇಳಿ? ನಿಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ತಾನೇ ಎಲ್ಲರೂ ಶ್ಯಾಮ್ 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 ಅಂತ ನಿಮ್ಮ ಹಿಂದೆ ಬಿದ್ದಿರೋದು. ನೋಡಿ, ನನಗಂತೂ ಯಾಕೋ ತುಂಬ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ ಕುಂತು ಕುಂತು ಕುಂತು. ನಿಮ್ಮ ಹೆಂಡತಿ ನೋಡಿದ್ರೆ ಬರೀ ಎಲೆಕ್ಷನ್ 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 ಅಂತೇಳ್ಬಿಟ್ಟು ರೌಂಡ್ ಹೊಡಿತಾವ್ರೆ. ಬರೀ ಎಲೆಕ್ಷನ್ ಕೆಲಸಕ್ಕೆ ಏನೇ ರೌಂಡ್ ಹೊಡಿತಾವ್ರೆ. ಅದಕ್ಕೆ ಬೇಜಾರಾಗ್ತಾ ಇತ್ತು. ನೀವೇನಾದರೂ ಫ್ರೀ ಇದ್ದರೆ ನನ್ನ ಫಿಲಮು ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಅಯ್ಯೋ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಏನೋ ಬೇಜಾರಾಗ್ತಾ ಇತ್ತಲ್ಲ, ಎಲ್ಲಾದರೂ ಓಡಾಡ್ಕೊಂಡ್ಬಿಟ್ಬಿಡೋಣ ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ ನೀವೇ ಕೇಳ್ಬಿಟ್ರಿ. ಅಷ್ಟೇ ತಾನೇ, ಬನ್ನಿ ಪಿಕ್ಚರ್ಗೆ ಹೋಗ್ಬಿಟ್ಟು ಬನ್ನಿ. ಅದ್ರಾಗ ಏನಂತೆ, ಪ್ಯಾಟೆಗೆ ಹೋದ್ರೆ ಪಿಕ್ಚರ್ ಮುಗಿಸ್ಕೊಂಡು ಬರ್ಬೋದು. ಅದೇ ನನ್ನ ಹೆಂಡತಿ. ನಿಮ್ಮ ಹೆಂಡತಿಗೆ ನಾನು ಏನು ಹೇಳೋದು, ನಾವು ಪಿಕ್ಚರ್ಗೆ ಹೋಗಿದ್ವಿ ಅಂತ ನಾನು ಹೇಳೋದೇನೇ ಇಲ್ಲ, ಸರಿನಾ? ನಾವು ಹೇಳಿದ್ರೆ ತಾನೇ ಜಗಳ ಆಗೋದು. ಬೇಜಾರು ಮಾಡ್ಕೊತಾಳೆ. ನೋಡಪ್ಪ, ನನ್ನ ಫ್ರೆಂಡು ನನ್ನ ಗಂಡನ ಜೊತೆ ಏನೇ ಪಿಕ್ಚರ್ಗೆ ಹೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಅನ್ಕೊಬಿಡ್ತಾಳೆ. ಆ ಥರ ಅನ್ಕೊಂಬಾರ್ದು ಅಂತ ಹೇಳಿದ್ರೆ ಗೊತ್ತಲ್ಲ, ಏನು ಹೇಳ್ದಿದ್ದಂಗೆ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನೀವು ನನ್ನ ಶಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀರಾ. ಸರಿ ಬಿಡಿ, ಆಯ್ತು, ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರ್ರಿ. ನಾನು ಇಲ್ಲೇನಿಯಾ, ನಂದು ಬಾಮ ಇದೊಂದು ಗಾಡಿ ಐತಿ, ಎತ್ಕೊಬಿಟ್ಟು ಬಂದ್ಬಿಡ್ತೀನಿ. ಯಾಕೆ, ಕಾರ್ ಇಲ್ವಾ ನಿಮ್ಮದು? ಅದು ಇನ್ಕಮ್ ಟ್ಯಾಕ್ಸ್ ಕಷ್ಟ. ಬಡವನ್ ಥರ ತೋರಿಸ್ಕೋಬೇಕು ನಾನು. ಇಲ್ಲ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಬೋಲು ಕಷ್ಟ ಆಯ್ತದೆ ನಮ್ಗಂತೂ. ಟ್ಯಾಕ್ಸು 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 ಅದಕ್ಕೆ ಲಕ್ಷ ಹೋಯ್ತದೆ. ಅದಕ್ಕೆ ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತ ನೀವೇ ತೋರಿಸ್ಕೊಂಡು ಓಡಾಡೋದು ನಾನು. ಅಬ್ಬಾ, ಹೌದಾ? ನೀವು ಎಷ್ಟು ಒಳ್ಳೆಯವರು ಅಂತಂದರೆ, ನೀವು ತುಂಬ ಅಂದರೆ ತುಂಬ ನೆನೆಯ ಒಳ್ಳೆಯವರು ನೀವಂತೂ. ಆಯ್ತಾಯ್ತು, ನಾನು ಈಗಲೇ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನಿನ್ನ ಹೆಂಡತಿಗೆ ಏನು ಹೇಳಲ್ಲ ನಾನು. ಇಬ್ಬರು ಫಿಲಮ್ಗೆ ಹೋಗ್ಬಿಡೋಣ. ಸರಿ ಸರಿ ಸೇವಂತಿ, ಆಯಿತು, ಹೋಗ್ಬಿಟ್ಟು ಬಾ. ಇಲ್ಲೇ ಇರ್ತೀನಿ, ಗಾಡಿ ತಗೊಂಡ್ಬಿಟ್ಟು ಬರ್ತೀನಿ. ಅವನಿಲ್ಲೋ ನಿಲ್ಸಿರ್ತಾನೆ ಇಲ್ಲೇನೆ, ಅಷ್ಟರೊಳಗಡೆ ಬಂದ್ಬಿಟ್ಟು ನೀನು. ಓಕೆ. ಕನಸೋ ಇದು ನನಸೋ ಇದು ನನ್ನೆದೆಯಲ್ಲಿ ಬಂತ ಮೊದಲ ಸಿಂಚನ. ಅಯ್ಯಯ್ಯೋ, ಅದೇನೋ ತುಪ್ಪ ರೊಟ್ಟಿ ಜಾರ್ಬಿಟ್ಟು ತುಪ್ಪಕ್ಕೆ ಬಿತ್ತು. ಹಂಗೇನೆ ಲಡ್ಡು ಬಂದು ಬಾಯಿಗೆ ಬಿತ್ತು ನಂಗೆ ಆಗೋಗ್ಬಿಟ್ಟೈತೆ. ನನಗೆ ಮೊದಲು ಹುಡುಗಿರೇ ಬೀಳ್ತಿರ್ಲಿಲ್ಲ, ಇವಾಗ ಇಬ್ಬರಾಯ್ತು, ಈಗ 7 3 ಯಪ್ಪ ದೇವ್ರೆ, ನಾನು ಅಷ್ಟು ಚೆನ್ನಾಗಿದ್ದೀನ? ಯಪ್ಪ, ಫುಲ್ ಸ್ಟೈಲಿಶ್ ಅಲ್ವಾ ನಾನು? ಮೊದಲೇ ಸ್ಟ್ಯಾಂಡರ್ಡ್ ಥರ. ಹೆಂಗೋ ನನ್ನ ಫ್ರೆಂಟಾಗ 5,000 ರೂಪಾಯಿ ಹಾಕ್ಸ್ಕೊಂಡಿದ್ದೀನಲ್ಲ, ಹೆಂಗೋ ಮಜಾ ಉಡಾಯಿಸ್ಕೊಂಡ್ಬಿಟ್ಟು ಬರೋದೇನೇನಿಯ. ಬೈಕ್ ಎಲ್ಲೋ ನಿಲ್ಸವನಲ್ಲ, ಅವ್ನಿಗೆ ಹೇಳ್ದಿದ್ದಂಗೆ ಎತ್ಕೊಂಡು ಹೋಗ್ಬೇಕು ಇವಾಗ.